ನಮಸ್ಕಾರ ಸ್ನೇಹಿತರೆ. ಮಮತಾ ಬ್ಯಾನರ್ಜಿಯವರು ತಮ್ಮ ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ದಾರೆ. 15 ವರ್ಷಗಳಲ್ಲಿ ತಾವು ಮಾಡಿದಂತಹ ಅಧ್ವಾನಗಳ ಫಲವನ್ನು ಈ ಒಂದೇ ತಿಂಗಳ ಅಂತರದಲ್ಲಿ ಅನುಭವಿಸ್ತಾ ಇದ್ದಾರೆ. TMCಯ ಪಕ್ಷದ ಪದಾಧಿಕಾರಿಯಿಂದ ಹಿಡಿದು ರಾಜ್ಯಸಭಾ ಲೋಕಸಭಾ ಸದಸ್ಯರ ತನಕ ಎಲ್ಲ ಹುದ್ದೆಗಳಲ್ಲಿರುವಂಥವರು ಒಬ್ಬರು ಇಬ್ಬರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 20 ಜನ ಸಂಸದರು ಜೊತೆಗೆ 62 ಜನ ಶಾಸಕರು BJP ಜೊತೆ ಸಂಪರ್ಕದಲ್ಲಿದ್ದಾರೆ. 20 ಜನ ಸಂಸದರು ಈಗಾಗಲೇ BJPಯ ಮೈತ್ರಿಕೂಟದೊಂದಿಗೆ ಮರ್ಜ್ ಆಗಿದೆ. ಯಾರು ಇಷ್ಟು ದಿನಗಳ ಕಾಲ ಮಮತಾ ಬ್ಯಾನರ್ಜಿಯ ಡೈ ಹಾರ್ಡ್ ಅಭಿಮಾನಿಗಳಾಗಿದ್ದರು, ಮಮತಾ ಬ್ಯಾನರ್ಜಿ ಏನೇ ಮಾಡಿದರೂ ಸಹ ಅದನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ರು. ಪಕ್ಷದ ವೇದಿಕೆಯ ಭಾಷಣಗಳಲ್ಲಿ BJPಯನ್ನು ಅಮಿತ್ ಶಾರನ್ನು ಹೆಂಗೆ ಟೀಕಿಸ್ತಾ ಇದ್ರು, ಅವರು ಕೂಡ ಈಗ BJP ಮೈತ್ರಿಕೂಟಕ್ಕೆ ಹೋಗಿದ್ದಾರೆ ಅನ್ನುವ ಅಧಿಕೃತ ಮಾಹಿತಿ ಬರ್ತಾ ಇದೆ. ಸಯೋನಿ ಘೋಷ್, ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಆ್ಯಕ್ಟಿವ್ ಆಗಿದ್ದರೆ ಇವರ ಸಿಂಗಿಂಗ್ ವಿಡಿಯೋಸ್ಗಳು, ಪ್ರಚಾರದ ಸಂದರ್ಭದಲ್ಲಿ ಇವರ ಸಿಂಗಿಂಗ್ ವಿಡಿಯೋಸ್ಗಳು, ಅದು ಒಂದು ಧರ್ಮದ ಧಾರ್ಮಿಕ ಪಠಣವನ್ನು ಇವರು ಮಾಡ್ತಾ ಇದೆ ಅಂತ ನೀವು ನೋಡಿರ್ತೀರಿ. ಇವರು ಅತಿ ಹೆಚ್ಚು ಸುದ್ದಿಯಾಗಿದ್ದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಒಂದು ಸಲ ಧಕ್ಕೆ ಉಂಟು ಮಾಡಿದರು. ಶಿವಲಿಂಗಕ್ಕೆ ಕಾಂಡಮ್ನ ಹಾಕಿರುವಂಥ ಫೋಟೋವನ್ನು ಶೇರ್ ಮಾಡಿಕೊಂಡಿದ್ರು. ಆಗಿಂದ ಇವರು TMCಯ ಸ್ಟಾರ್ ಪ್ರಚಾರಕರು, ನಿಮ್ಗೆ ಅರ್ಥ ಆಗಿರುತ್ತೆ. ಇವರು ನರೇಂದ್ರ ಮೋದಿಯವರ ವಿರುದ್ಧ, ಅಮಿತ್ ಶಾ ಅವರ ವಿರುದ್ಧ ಇನ್ನೊಂದು ಮಾತನ್ನು ಹೇಳಿದರು. ಅಮಿತ್ ಶಾ ಅವರೇ, ದೀದಿಯವರ ಕ್ಷಮತೆ ಏನಿದೆ ಅದನ್ನು ಬಂಗಾಳ ನಿಮಗೆ 26ರ ಈ ಚುನಾವಣೆಯಲ್ಲಿ ತೋರಿಸುತ್ತೆ ಅಂತ ತೋರಿಸಿದೆ. ದೀದಿಯವರ ಕ್ಷಮತೆ ಏನಿದೆ ಅನ್ನೋದನ್ನು ಅವರ ಪಕ್ಷದವರೇ ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ, ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ಇವರು 20 ಜನ ಸಂಸದರು ಏನೋ ಸಹಿ ಹಾಕಿದಾರಲ್ಲ, ಆ ಪಟ್ಟಿಯಲ್ಲಿದ್ದಾರೆ ಅನ್ನುವಂಥದ್ದರ ಸುದ್ದಿ ಬರ್ತಾ ಇದೆ. ಮಮತಾ ಬ್ಯಾನರ್ಜಿಯವರು ಬೆಳೆಸಿದಂತಹ ಈ ಸಯೋನಿ ಘೋಷ್ BJPಯ ಪಾಲಾಗಿದ್ದಾರೆ. ಈಗ ಇನ್ನು ಯೂಸುಫ್ ಪಠಾಣ್, 1-2-3 ದಿನಗಳ ಹಿಂದೆ ಚರ್ಚೆ ಮಾಡ್ತಾ ಇದ್ವಿ. ಯೂಸುಫ್ ಪಠಾಣ್ ಒಂದು ಕ್ಷೇತ್ರದಿಂದ ಗೆದ್ದಿದ್ದಾರಲ್ಲಿ MP ಆಗಿ, ಗುಜರಾತ್ನ ಮೂಲದ ಕ್ರಿಕೆಟಿಗ. ಯೂಸುಫ್ ಪಠಾಣ್ ಅವರ ಸಂಸದರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅಲ್ಲಿ ಮಮತಾ ಬ್ಯಾನರ್ಜಿ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿ ಲೋಕಸಭೆಗೆ ಹೋಗಿ ನರೇಂದ್ರ ಮೋದಿ ಸರ್ಕಾರವನ್ನು ಅಲುಗಾಡಿಸ್ತಾರೆ ಅಂತ ಆ ರೀತಿಯಾದಂಥ ಶಪಥ ಮಾತುಗಳು ಕೇಳಿ ಬರ್ತಾ ಇತ್ತು TMC ಕಡೆಯಿಂದ. ಈಗ ಯೂಸುಫ್ ಪಠಾಣ್ BJP ಜೊತೆ ಮರ್ಜ್ ಆಗಿದೆ. ಹಾಗಾಗಿ ಮಮತಾ ಬ್ಯಾನರ್ಜಿಯವರು ಅವರನ್ನು ರಾಜೀನಾಮೆ ಕೊಡಿಸ್ಬೇಕು ಅಂತೇಳಿ ನೋಡ್ತಾ ಇದ್ರು. ಅದೇ ಕಾರಣಕ್ಕೇನೋ ಯೂಸುಫ್ ಪಠಾಣ್ BJP ಜೊತೆ ಹಾರ್ಕೊಂಡಿದ್ದಾರೆ. ಅವರ ಸಿಗ್ನೇಚರ್ ಕೂಡ ಇದೆ ಅಂತ ಹೇಳಿ ಸುದ್ದಿಗಳು ಹೇಳ್ತಾ ಇದೆ. ನೋಡಿ, ಕರ್ಮದ ಫಲ 15 ವರ್ಷಗಳ ಎಂತಹ ಆಡಳಿತ ರೀ. ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋದರೆ ಏನೇನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ 2011ರಿಂದ 16 ಸ್ವಲ್ಪ ಸುಧಾರಣೆಯಾಗಿತ್ತು. ಕಮ್ಯುನಿಸ್ಟ್ರವರ ಎಕೋಸಿಸ್ಟಮ್ ಯಾವ ರೀತಿ ಇತ್ತು ಅದನ್ನೇ ಅಡ್ಯಾಪ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾಯಿದ್ರು. 16ರಿಂದ 26ರ ತನಕ ನರಕವನ್ನು ಕೊಟ್ಟರು ಅಲ್ಲಿನ BJPಯ ನಾಯಕರು, ಕಾರ್ಯಕರ್ತರಿಗೆ. 21ರಿಂದ BJP ಕಾರ್ಯಕರ್ತರು ಅಧಿಕೃತವಾದರು. ಅಂದರೆ ಅದಕ್ಕಿಂತ ಮುಂಚೆ BJPಯ ಕಾರ್ಯಕರ್ತರ ರಚನೆ ಇರಲಿಲ್ಲ. 21ರಲ್ಲಿ ಯಾವಾಗ BJP ಒಂದು ಸೆಕೆಂಡ್ ಸ್ಟ್ರಾಂಗೆಸ್ಟ್ ಫೋರ್ಸ್ ಆಗಿ ಕಾಣಕ್ಕೆ ಸಿಗುತ್ತೆ, ಆಗ ಅಲ್ಲಿನ ಕಮ್ಯುನಿಸ್ಟ್ನಲ್ಲಿದ್ದಂಥ ಕಾರ್ಯಕರ್ತರುಗಳೆಲ್ಲರೂ ಕೂಡ BJP ಜೊತೆ ಜಾಯ್ನ್ ಆಗ್ತಾರೆ. BJPಗೆ ಮುಂಚೆಂದು ಕೇಡರ್ ಇರಲಿಲ್ಲ. ಯಾವುದು ಬೇಡ, 26ರ ಇದೇ ಚುನಾವಣೆಯಲ್ಲಿ ಅಭಿಷೇಕ್ ಬ್ಯಾನರ್ಜಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತ್ಕೊಂಡು ಆಡಿದಂತಹ ಮಾತು ನಿಜಕ್ಕೂ ಕೂಡ ಭಾರತದ ಒಂದು ರಾಜ್ಯದಲ್ಲಿ ಈ ರೀತಿಯ ಚುನಾವಣೆ ನಡೆಯುತ್ತಾ ಅಂತೇಳಿ ಅನಿಸಿತ್ತು. ಈ ರೀತಿಯ ಚುನಾವಣೆ ನಡೆಯುತ್ತಾ ಅಂತ. ಮೇ 4ಕ್ಕೆ 12 ಗಂಟೆಯ ನಂತರ ದೆಹಲಿಯಲ್ಲಿ ಇರುವಂತಹ ಗಾಡ್ ಫಾದರ್ಗಳು ಬಂದು ಈ BJP ಕಾರ್ಯಕರ್ತರನ್ನು ಕಾಪಾಡ್ತಾರ ಅನ್ನುವ ರೀತಿಯಲ್ಲಿ ಮಾತನಾಡಿದಂಥ ಅಭಿಷೇಕ್ ಬ್ಯಾನರ್ಜಿ, ಆತನಿಂದಾಗೆ ಇವತ್ತು ನೋಡಿ, ಇನ್ನೊಂದು ಪ್ರಮುಖವಾಗಿ ಹೇಳಬೇಕು ನಿಮಗೆ, ಇಷ್ಟು ವರ್ಷಗಳ ಕಾಲ, ಅದರಲ್ಲೂ ಈ ಕೊನೆಯ ಅವಧಿಯಲ್ಲಿ, ಮಮತಾ ಬ್ಯಾನರ್ಜಿಯವರ ಕೊನೆಯ ಅವಧಿಯಲ್ಲಿ ಶಾಸಕರಿಗೆ, ಸಚಿವರುಗಳಿಗೆ, ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಸಹ ಈ ಅಭಿಷೇಕ್ ಬ್ಯಾನರ್ಜಿಯ, ಬಹುತೇಕರಿಗೆ ಈ ಅಭಿಷೇಕ್ ಬ್ಯಾನರ್ಜಿಯ ಮೇಲೆ ಆಕ್ರೋಶ ಇತ್ತು. ಆಗ ಅವರು ಪ್ರಶ್ನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸುಭದ್ರವಾದಂತಹ ಸರ್ಕಾರ ಇತ್ತು ಮಮತಾ ಬ್ಯಾನರ್ಜಿ ಅವ್ರದ್ದು.
ಅವರಿಗೆ ಮಮತಾ ಬ್ಯಾನರ್ಜಿಯವರ ಅವಶ್ಯಕತೆ ಇದೆ, ಅಭಿಷೇಕ್ ಬ್ಯಾನರ್ಜಿ ಅವಶ್ಯಕತೆ ಇದೆ. ಅವರೇನೇ ಮಾಡಿದ್ರು ಕೂಡ ಹೌದು ಹೌದು ಅಂತೇಳಿ ಇರಬೇಕು, ಹೌದು ಹುಲಿಯ ಅಂತೇಳಿ ಇರಬೇಕಾಗಿತ್ತು. ಬಟ್ ಈಗ ಯಾವಾಗ ಸೋತ ನಂತರವೂ ಇವರು ಬುದ್ಧಿ ಕಲಿತಾರ ಅಂಥೇಳಿ ಅವರ ಶಾಸಕರುಗಳು, ಅವರ ಕಾರ್ಯಕರ್ತರು, ಪದಾಧಿಕಾರಿಗಳೆಲ್ಲರೂ ವೇಟ್ ಮಾಡಿದ್ರು. ಸೋತ ಮೇಲೂ ಆತನ ದರ್ಪ, ಅಭಿಷೇಕ್ ಬ್ಯಾನರ್ಜಿಯ ದರ್ಪ ಮುಂದುವರಿಯಿತು. ಫೋರ್ಜರಿ ಸೈನ್ಸ್ಗಳನ್ನು ಮಾಡಿದ್ರು. ಶಾಸಕರುಗಳ ಫೋರ್ಜರಿ ಸೈನ್ ಮಾಡಿದ್ರು. ನಿಮ್ಗೆ ಇಷ್ಟ ಇಲ್ವಾ, ನಿಮ್ಮ ಪರವಾಗಿ ನಾನೇ ಸೈನ್ ಮಾಡ್ತೀನಿ. ಏನು ಮೂಲ ಅಭಿಷೇಕ್ ಬ್ಯಾನರ್ಜಿ ಇದು ಅಂತ ಪಕ್ಷದ ಬಾವುಟವನ್ನು ಹಿಡಿದು ಮನೆ ಮನೆಗೂ ತೆರಳಿ ಪ್ರಚಾರವನ್ನು ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿರೋದು ಮಮತಾ ಬ್ಯಾನರ್ಜಿಯ ತಮ್ಮನ ಮಗ ಅನ್ನುವ ಒಂದೇ ಒಂದು ಕಾರಣದಿಂದಾಗಿ ಅಭಿಷೇಕ್ ಬ್ಯಾನರ್ಜಿಯ ಅಸ್ತಿತ್ವ, ಅಭಿಷೇಕ್ ಬ್ಯಾನರ್ಜಿಯ ಐಡೆಂಟಿಟಿನೇ ಅದು. ಮಮತಾ ಬ್ಯಾನರ್ಜಿಯ ವಿರುದ್ಧವಾಗಿ ಅಲ್ಲಿನ ಈಗಿನ ಯಾರು ಬಂಡಾಯ ಎದ್ದಿದ್ದಾರೆ ರಿತಬ್ರತ್ ಬ್ಯಾನರ್ಜಿಯ ನೇತೃತ್ವದಲ್ಲಿ, ಅವರಿಗೂ ಮಮತಾ ಬ್ಯಾನರ್ಜಿಯವರ ವಿರುದ್ಧ ಆಕ್ಷೇಪ ಇರುವಂಥದ್ದು ಈ ಅಭಿಷೇಕ್ ಬ್ಯಾನರ್ಜಿ. ಈತನ ಎಲ್ಲಿಂದ ಕರ್ಕೊಂಬಂದಿರಿ ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಎಲ್ಲ ನಂದೇ ನಡಿಬೇಕು ಅಭಿಷೇಕ್ ಬ್ಯಾನರ್ಜಿ ಹೇಳುವಂಥದ್ದು. ಮಮತಾ ಬ್ಯಾನರ್ಜಿಯ ಉತ್ತರಾಧಿಕಾರಿ ಅಂತ ಹೇಳಿ ಕೂಡ ಹೇಳ್ತಾರೆ ಆತನಿಗೆ, ಉತ್ತರಾಧಿಕಾರಿ. ಒಂದು ವೇಳೆ ಮಮತಾ ಬ್ಯಾನರ್ಜಿ ಕೇಂದ್ರ ರಾಜಕಾರಣಕ್ಕೆ ಬಂದು ಈತನನ್ನು ಅಲ್ಲಿ ಬಿಟ್ಟಿದ್ರೆ ಇನ್ನೂ ಇದಕ್ಕಿಂತ ಮುಂಚೆನೇ ಪಕ್ಷ ಮುಳುಗೋಗ್ಬಿಡೋದಲ್ಲಿ. ಈ ಘಟನೆ ಶುರುವಾಗಿದ್ದೆ ಅಲ್ಲಿಂದ. ಯಾವಾಗ ಮಮತಾ ಬ್ಯಾನರ್ಜಿ ನಾನು ಕೇಂದ್ರ ರಾಜಕಾರಣಕ್ಕೆ ಹೋಗ್ತೀನಿ, ಅಭಿಷೇಕ್ ಬ್ಯಾನರ್ಜಿಗೆ ರಾಜ್ಯವನ್ನು ಕೊಡ್ತೀನಿ ಅಂದಾಗಲೇ ಅಪಸ್ವರ ಶುರುವಾಗಿದ್ದವರ ಶಾಸಕರಿಂದ ಅನುಭವಿಸಿದ್ದೀವಿ ಇಷ್ಟು ವರ್ಷಗಳ ಕಾಲ ಅಭಿಷೇಕ್ ಬ್ಯಾನರ್ಜಿಯಿಂದ. ಮತ್ತೆ ಈತ ರಾಜ್ಯದ ಉಸ್ತುವಾರಿಯನ್ನು ವಹಿಸಿಕೊಂಡ್ರೆ, ರಾಜ್ಯದ ಪಶ್ಚಿಮ ಬಂಗಾಳದಲ್ಲಿ TMCನ ಕಂಟ್ರೋಲ್ ಮಾಡಲಿಕ್ಕೆ ಈತನ ಕಂಪ್ಲೀಟ್ ಪವರ್ ಇವನಿಗೆ ಹೋಗ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ ಅಂತೇಳಿ ಶಾಸಕರು ಬಂಡಾಯ ಇದ್ದರು. ಮಮತಾ ಬ್ಯಾನರ್ಜಿಯವರ ಸ್ಥಿತಿಯಂತೂ ನೀವು ಕೇಳೋದೇ ಬೇಡ. ಆಯಿತು, ಸೋತ್ವಿ. ಅಭಿಷೇಕ್ ಬ್ಯಾನರ್ಜಿಯಿಂದಾಗಿ ಈಗಿನ ಪಶ್ಚಿಮ ಬಂಗಾಳದ BJP ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯನ್ನು ನಾವು ಕಳ್ಕೊಂಡ್ವಿ. ಬೇರೆ ನಾಯಕರೆಲ್ಲರೂ ಕೂಡ ಪಕ್ಷವನ್ನು ಬಿಟ್ಟೋಗೋ ನಿರ್ಧಾರವನ್ನು ತೆಗೆದುಕೊಂಡರು. ಈತನನ್ನು ನಾನು ದೂರ ಇಡಬೇಕು, ಪಕ್ಷದಿಂದ ಸ್ವಲ್ಪ ದಿನದ ಮಟ್ಟಿಗಾದರೂ ಈತ ದೂರ ಇರಬೇಕು, ಈತನಿಗೆ ಯಾವುದೇ ಡಿಸಿಷನ್ ಮೇಕಿಂಗ್ ಸ್ಥಾನಮಾನವನ್ನು ಕೊಡಬಾರದು ಅಂತ ಹೇಳಿ ಮಮತಾ ಬ್ಯಾನರ್ಜಿ ಯೋಚನೆ ಮಾಡಿದ್ರು ಕೂಡ, ಸೋತ ಮೇಲಾದರೂ ಯೋಚನೆ ಮಾಡಿದ್ರು ಕೂಡ TMC 29ರ ಲೋಕಸಭಾ ಚುನಾವಣೆಯನ್ನು 31ರ ಬರುವಂಥ ವಿಧಾನಸಭಾ ಚುನಾವಣೆಯನ್ನು ಫೇಸ್ ಮಾಡುವುದಾಗಿತ್ತು. ಈಗ ಆ ಕ್ಯಾಪಬಿಲಿಟಿನೂ ಇಲ್ಲ TMC ಕೈಯಲ್ಲಿ. ಪಕ್ಷವೇ 2 ಭಾಗ ಆಗಿದೆ. ಪಕ್ಷದ 70ರಿಂದ 80% ಜನನೇ ಒಂದು ಕಡೆ ಇದ್ದರೆ, ಇರುವಂಥ 20% ಜನ ಇಟ್ಕೊಂಡಿದ್ದಾರೆ. ಅದಕ್ಕೆ ಸೋನಿಯಾ ಗಾಂಧಿಯವರು ಹೇಳಿದ್ದು ಮಮತಾ ಬ್ಯಾನರ್ಜಿ ಅವರಿಗೆ, ಬಂದುಬಿಡಿ ಪಕ್ಷವನ್ನು ತೆಗೆದುಕೊಂಡು ಬಂದು ವಿಲೀನ ಮಾಡಿಬಿಡಿ ಕಾಂಗ್ರೆಸ್ ಜೊತೆಗೆ ಅಂತ. ಯಾರು ಕಾಂಗ್ರೆಸ್ನಿಂದ ಇಲ್ಲಿ ನನಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಹೊರ ಬಂದಿದ್ರು, ಅವರಿಗೆ ಮತ್ತೊಮ್ಮೆ ಕಾಂಗ್ರೆಸ್ ಕರೀತದೆ, ಬನ್ನಿ ನಿಮ್ಮ ಸ್ಥಿತಿ ಹಿಂಗಾಗಿದೆ ಅಂತ. ಕಾಂಗ್ರೆಸ್ಸು ಕೂಡ ಏನು ಅಷ್ಟು ದೊಡ್ಡ ಪವರ್ ಏನಿಲ್ಲ ಪಶ್ಚಿಮ ಬಂಗಾಳದಲ್ಲಿ. ಸದ್ಯದ ಮಟ್ಟಿಗೆ ಏನಾದರೂ ಒಂದು ಲೀಡರ್ಶಿಪ್ ಅಂತ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ಸಿಗೆ ಕೇಂದ್ರದಲ್ಲಿ ಅಂತ ಕರೆದಿರ್ತಾರೆ ಅಷ್ಟೇ. ಬಟ್ ಈಗ ಬರ್ತಾ ಇರೋ ಸುದ್ದಿ ಪ್ರಕಾರ ಮಮತಾ ಬ್ಯಾನರ್ಜಿ ಅದನ್ನು ತಿರಸ್ಕರಿಸಿದ್ದಾರೆ ಅಂತ. ನೋಡಿ ಸ್ನೇಹಿತರೆ, ಕರ್ಮ ಯಾವುದನ್ನು ಕೂಡ ಬಿಡೋದಿಲ್ಲ. 15 ವರ್ಷಗಳ ಕಾಲ ನಮ್ಮದೇ ಆಡಿದ್ದೇ ಆಟ ಅಂತ ಇದ್ದವರು ಒಂದೇ ತಿಂಗಳಲ್ಲಿ ಸೋಲನ್ನು ಉಂಡು ಒಂದೇ ತಿಂಗಳಲ್ಲಿ ನೆಲಸಮ ಆಗೋದ್ರು ಪಶ್ಚಿಮ ಬಂಗಾಳದಲ್ಲಿ. ಇದೇ ನೋಡಿ ಅಲ್ಲಿನ ಜನ ಕೊಟ್ಟ ಉತ್ತರ. ತತ್ತರ ಆಗಿದ್ದು ಮಾತ್ರ ಮಮತಾ ಬ್ಯಾನರ್ಜಿ. ನಮಸ್ಕಾರ.